ಹಲೋ ಅಂಡ್ ವೆಲ್ಕಮ್ ಟು ಫೀಲ್ ದ ಫುಡ್. ಇವತ್ತಿನ ರೆಸಿಪಿ ನಮ್ ಕುಂದಾಪುರ ಸ್ಪೆಷಲ್. ಇದ್ರ ಹೆಸರು ಒಡಕಡುಬು ಅಂತ ಹೇಳಿದ್ರೆ ಅಕ್ಕಿನ ಒಡಕಲ್ ಮಾಡಿ ಮಾಡುವಂತ ಕಡುಬು ಒಡಕಡುಬು. ಇದು ಖಾಲಿ ನಮ್ ಕುಂದಾಪುರದಲ್ಲಿ ಮಾತ್ರ ಇರೋದು, ಬೇರೆ ಎಲ್ಲೂ ನಿಮಗ್ ಸಿಗೋದಿಲ್ಲ. ಟೇಸ್ಟಿ ಆಗುತ್ತೆ, ಒಂದ್ ಡಿಫ್ರೆಂಟ್ ಸ್ಮೆಲ್ ಇರುತ್ತೆ. ನೀವು ಡೌಟ್ ಇಲ್ಲದೆ ಇದನ್ನ ಬ್ರೇಕ್ಫಾಸ್ಟ್ ಮಾಡಬಹುದು. ಈ ಒಡಕಡುಬು ಮಾಡ್ಲಿಕ್ಕೆ ಮೊದಲನೇದಾಗಿ 1 ಕಪ್ ಆಗಷ್ಟು ಅಕ್ಕಿನ ತಗೊಂತಾ ಇದ್ದೀನಿ. ಇದನ್ನ ಚೆನ್ನಾಗಿ ತೊಳ್ಕೊಂತಿದ್ದೀನಿ. ಹಾಗೆ ಇದಕ್ಕೆ 1-2 ಕಪ್ ನೀರನ್ನ ಸೇರಿಸಿ 10 ನಿಮಿಷ ಇದನ್ನ ನೆನೆಸ್ಲಿಕ್ಕೆ ಇಡ್ತಾ ಇದ್ದೇನೆ. 10 ನಿಮಿಷ ಇಡ್ತಾ ಇರೋದು, ಜಾಸ್ತಿ ಇಡ್ತಾ ಇಲ್ಲ. ನಂತರ ಇನ್ನೊಂದು ಬಾಂಡ್ಲಿಗೆ 1/4 ಕಪ್ ಆಗಷ್ಟು ಉದ್ದಿನ ಬೇಳೆನ ತಗೊತಾ ಇದ್ದೀನಿ. ಇದನ್ನ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇದ್ರ ಕಲರ್ ಕಂಪ್ಲೀಟ್ ಆಗಿ ಚೇಂಜ್ ಆಗಬೇಕು ಅಥವಾ ಗೋಲ್ಡನ್ ಆಗಬೇಕು, ಅಲ್ಲಿ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ. ನೋಡ್ತಿರ್ಬೋದು ಈ ಉದ್ದಿನ ಬೇಳೆ ಕಲರ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ನಾನಿಲ್ಲಿ ಇಡೀ ಉದ್ದನ್ನ ತಗೊಂಡಿದ್ದೀನಿ. ನೀವು ಇಡೀ ಉದ್ದನಾದ್ರೂ ತಗೋಬಹುದು, ಉದ್ದಿನ ಬೇಳೆನಾದ್ರೂ ತಗೋಬಹುದು. ನಂತರ ಈ ಹುರಿದಿರುವಂತ ಉದ್ದನ್ನ ನಾನೊಂದು ಮಿಕ್ಸರ್ ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಹಾಗೆ ನಂತರ ಇದಕ್ಕೆ 1/4 ಕಪ್ಗಿಂತ 1 ಚಮಚ ಜಾಸ್ತಿ ಆಗಷ್ಟು ಕಾಯಿನ ಸೇರಿಸ್ತಾ ಇದ್ದೀನಿ. ಹಸಿ ಕಾಯಿನ ಸೇರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಬೇಕಾದಷ್ಟು ನೀರನ್ನ ಸೇರಿಸಿ ಇದನ್ನ ನುಣ್ಣಗೆ ಅರಿತಾ ಇದ್ದೀನಿ. ಎಷ್ಟು ಸ್ಮೂತ್ ಆಗುತ್ತೋ ಅಷ್ಟು ಸ್ಮೂತ್ ಆಗಿ ಇದನ್ನ ಅರಿತಾ ಇದ್ದೀನಿ. ನಂತರ ಈ ಅರ್ದಿರುವಂತ ಮಿಶ್ರಣ ಏನಿದೆ ಇದನ್ನ ಇನ್ನೊಂದು ಬಾಂಡ್ಲಿಗೆ ತೆಗಿತಾ ಇದ್ದೀನಿ. ಹಾಗೆ ಅದೇ ಮಿಕ್ಸಿ ಪಾತ್ರಕ್ಕೆ ನಾವು 10 ನಿಮಿಷ ನೆನೆಸ್ಲಿಕ್ಕೆ ಇಟ್ಟಿದ್ವಲ್ಲ ಅಕ್ಕಿನ, ಅದನ್ನ ಹಾಕೊಂತಾ ಇದ್ದೀನಿ. ನಂತರ ಹಾಗೆ ಇದಕ್ಕೆ 1 ಚಮಚ ಆಗಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನ ಕಡಿಯಾಗಿ ಅರಿತಾ ಇದ್ದೀನಿ. ನೀವು ಇಡ್ಲಿಗೆ ಯಾವ ತರ ಅಕ್ಕಿನ ಅರಿತೀರಿ ನೋಡಿ, ಆ ತರ ಅರಿದ್ರೆ ಸಾಕಾಗತ್ತೆ. ಕಡಿಯಾಗಿರ್ಬೇಕು ಅಥವಾ ಅಕ್ಕಿ ರವೆ ತರ ಇರಬೇಕು. ನೋಡ್ತಾ ಇರ್ಬೋದು ಅಕ್ಕಿಯ ರವೆ ಕೈಗೆ ಸಿಗ್ತಾ ಉಂಟು, ಆ ಥರ ಅರಿಬೇಕು ನನಗೆ. ಈ ಅರ್ದಿರುವ ಅಕ್ಕಿಯನ್ನು ಕೂಡ ಅದೇ ಬಾಣಲಿಗೆ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಹಿಟ್ಟಿನ ಹದ ಎಷ್ಟಿರ್ಬೇಕಂತ ಹೇಳಿದ್ರೆ, ನಿಮ್ಮ ದೋಸೆ ಹಿಟ್ಟಿರುತ್ತೆ ನೋಡಿ, ಅದೇ ತರ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ದೋಸೆ ಹಿಟ್ಟು ಎಷ್ಟು ದಪ್ಪ ಇರುತ್ತೆ ಅಷ್ಟು ದಪ್ಪ ಇದ್ರೆ ಸಾಕಾಗತ್ತೆ. ನಂತರ ಇದನ್ನ ಒಲೆ ಮೇಲೆ ಇಡ್ತಾ ಇದ್ದೀನಿ. ಬೆಂಕಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಹಾಗೆ ಇದನ್ನ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ. ಇದು ಬಿಸಿ ಆದಂಗೆ ದಪ್ಪ ಆಗ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಮೊದ್ಲಿಕ್ಕಿಂತ ಈಗ ದಪ್ಪ ಆಗಿದೆ, ಹಾಗೆ ದಪ್ಪ ಆಗ್ತಾನೆ ಇರುತ್ತೆ. ನಂತರ ಒಂದು ಸ್ಟೇಜ್ ಅಲ್ಲಿ ಇದು ಕಂಪ್ಲೀಟ್ ಆಗಿ 1 ಮಾಸ್ ಆಗುತ್ತೆ. ಅಲ್ಲಿ ತನಕ ಇದನ್ನ ಮಿಕ್ಸ್ ಮಾಡ್ಬೇಕಾಗತ್ತೆ. ಈಗ ನೋಡ್ತಾ ಇರ್ಬೋದು ಎಲ್ಲ ಹಿಟ್ಟು ಒಂದೇ ಉಂಡೆ ಅಥವಾ ಒಂದೇ ಮಾಸ್ ಆಗಿ ಬರ್ತಾ ಉಂಟು. ಅಲ್ಲಿ ತನಕ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ನಂತರ ಇದನ್ನ ಬೆಂಕಿಯಿಂದ ತೆಗಿತಾ ಇದ್ದೀನಿ. ಹಾಗೆ ಒಂದು ಸ್ಟೀಮರ್ನ ಬಿಸಿಗಿಟ್ಟಿದ್ದೀನಿ. ನಾವು ಮಾಡಿರೋಂಥ ಮಿಕ್ಸ್ಚರ್ ಏನಿದೆ ಇದನ್ನ ಒಂದು 5 ನಿಮಿಷ ಹಾಗೆ ಬಿಟ್ಟಿದ್ದೀನಿ ತಣ್ಣಗಾಗ್ಲಿಕ್ಕೆ. ನಂತರ ಇದನ್ನ ಉಂಡೆಯಾಗಿ ಮಾಡ್ತಾ ಇದ್ದೀನಿ. ಹಾಗೆ ಮಧ್ಯದಲ್ಲಿ ಒಂದು ತೂತನ್ನ ಕೂಡ ಮಾಡ್ತಾ ಇದ್ದೀನಿ, ಸೊ ದಟ್ ಕಡುಬು ಚೆನ್ನಾಗಿ ಬೇಯಲಿ ಎಲ್ಲ ಕಡೆಯಿಂದ ಅಂತ ಹೇಳ್ಕೊಂಡು. ನಿಮಗೆ ಬಾಳೆ ಎಲೆ ಸಿಗೋದಾದ್ರೆ ಈ ತರ ನೀವು ಬಾಳೆ ಎಲೆಯಲ್ಲಿ ಕೂಡ ಇದನ್ನ ಕಟ್ಟಿ ಸ್ಟೀಮರಲ್ಲಿ ಇಡ್ಬೋದು. ಈ ಥರ ಕಟ್ಟಿಡ್ಬೋದು, ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ನಂತರ ಮಾಡಿರೋ ಈ ಉಂಡೆನೆಲ್ಲ ಒಂದು ಸ್ಟೀಮರ್ ಪಾತ್ರದಲ್ಲಿ ಇಡ್ತಾ ಇದ್ದೀನಿ. ನಂತರ ಈ ಪಾತ್ರನ ಸ್ಟೀಮಿಗೆ ಇಡ್ತಾ ಇದ್ದೀನಿ. ಹಾಗೆ ಒಂದು 20-25 ನಿಮಿಷ ಇದನ್ನು ಸ್ಟೀಮಲ್ಲಿ ಬೇಯಿಸ್ಬೇಕಾಗತ್ತೆ. ಈಗ ನಮ್ಮ ಒಡಗಡುಬು ಏನಿದೆ ಅದು ರೆಡಿಯಾಗಿದೆ. ಇದನ್ನು ಕೆಂಪು ಚಟ್ನಿ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ನಿಮಗೆ ಕೆಂಪು ಚಟ್ನಿ ಅಥವಾ ಬೆಳ್ಳುಳ್ಳಿ ಚಟ್ನಿ ರೆಸಿಪಿ ಬೇಕಂತ ಹೇಳಿದ್ರೆ ನನ್ನ ಉಂಡೆ ಕಡುಬು ವಿಡಿಯೋನ ನೋಡಿ. ರೆಸಿಪಿ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಮೇಲ್ಗಡೆ ಕೂಡ ಐ ಬಟನಲ್ಲಿ ಹಾಕಿಟ್ಟಿರ್ತೇನೆ. ಅಲ್ಲಿಂದ ನೀವು ಚಟ್ನಿ ರೆಸಿಪಿನ ನೋಡ್ಬೋದು. ಇದು ಒಡಗಡುಬು ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೆ ಇದು ಕುಂದಾಪುರ ಒರಿಜಿನಲ್ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.